ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದಾನದ ಸರಣಿಯಲ್ಲಿ ನಾವು ಈ ತಿಂಗಳು ಬಾಯಿಯ ಮಾತೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 8 ಮತ್ತು 9ನೇ ವಚನ. ಜ್ಞಾನೋಕ್ತಿ 31, 8 ಮತ್ತು 9. ಬಾಯಿಲ್ಲದವರಿಗೂ ಹಾಳಾಗಿ ಹೋಗುತ್ತಿರುವವರೆಲ್ಲರಿಗೂ ನ್ಯಾಯವಾಗುವಂತೆ ಬಾಯಿ ತೆರೆ. ಬಾಯಿ ತೆರೆದು ಧರ್ಮವನ್ನು ನಡೆಸು, ದೀನ ದರಿದ್ರರಿಗೆ ನ್ಯಾಯವನ್ನು ತೀರಿಸು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ತನ್ನ ಆತ್ಮನಿಂದ ನಮ್ಮ ಸಂಗಡ ಮಾತನಾಡಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಗಳು ಬಹಳ ವಿಶೇಷವಾಗಿದೆ. ಇಲ್ಲಿ ಆಜ್ಞೆಯಾಗಿ ನಮಗೆ ಕೊಡಲ್ಪಟ್ಟ ಮಾತು, ಬಾಯಿಲ್ಲದವರಿಗೂ ಹಾಳಾಗಿ ಹೋಗುತ್ತಿರುವವರೆಲ್ಲರಿಗೂ ನ್ಯಾಯವಾಗುವಂತೆ ಬಾಯಿ ತೆರೆ. ಏನಿದ್ರ ಅರ್ಥ? ಇಲ್ಲಿ ಬಾಯಿಲ್ಲದವರು ಎಂಬುದಾಗಿ ಹೇಳುವಾಗ ಇದು ನಿಜವಾಗ್ಲೂ ಬಾಯಿಲ್ಲದವರಲ್ಲ, ಬದಲಾಗಿ ಪರಿಸ್ಥಿತಿಗಳನ್ನು ಎದುರಿಸಲಾರದೆ ತಮ್ಮ ಕಡೆ ನ್ಯಾಯವಿದ್ದರೂ ಆ ನ್ಯಾಯವನ್ನು ಇತರ ಮುಂದೆ ಹೇಳಿಕೊಳ್ಳಲಾಗದೆ ಅನೇಕರ ದೌರ್ಜನ್ಯಗಳಿಂದ, ದುಷ್ಟತನದಿಂದ, ಅನ್ಯಾಯಗಾರರ ಎದುರು ಬಾಯಿ ತೆರೆಯಲಾರದ ಸ್ಥಿತಿಯಲ್ಲಿ ಅಥವಾ ತಮ್ಮ ನ್ಯಾಯವನ್ನು ಹೇಳಿಕೊಳ್ಳಲಾರದ ಸ್ಥಿತಿಯಲ್ಲಿ ಬಲಹೀನರಾಗಿ ಕುಗ್ಗಿ ಹೋದ ಜನರ ಕುರಿತಾಗಿ ಹೇಳ್ತದೆ ಬಾಯಿಲ್ಲದವರು, ಅಥವಾ ಇತರರ ದೌರ್ಜನ್ಯದ ನಿಮಿತ್ತ ಹಾಳಾಗಿ ಹೋಗುತ್ತಿರುವವರು. ಇಂಥವರಿಗಾಗಿ ದೇವರ ವಾಕ್ಯ ಹೇಳ್ತದೆ, ನ್ಯಾಯವಾಗುವಂತೆ ಬಾಯಿ ತೆರೆ. ಅವರ ನ್ಯಾಯ ಅವರಿಗೆ ದೊರಕುವಂತೆ ನೀನು ಬಾಯಿ ತೆರೆದು ಮಾತನಾಡು ಎಂಬುದಾಗಿ ಹೇಳ್ತಾ ಇದೆ. ನಂತರದಲ್ಲಿ ಬಾಯಿ ತೆರೆದು ಧರ್ಮವನ್ನು ನಡೆಸು, ದೀನ ದರಿದ್ರರಿಗೆ ನ್ಯಾಯವನ್ನು ತೀರಿಸು ಎಂಬುದಾಗಿ ಇಲ್ಲಿ ವಾಕ್ಯವು ಹೇಳ್ತಾ ಇದೆ. ನಿಶ್ಚಯವಾಗಿ ಈ ವಾಕ್ಯಗಳನ್ನ ಗಮನಿಸುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯು ಜ್ಞಾಪಕಕ್ಕೆ ಬರ್ತದೆ. ಆತನು ಹೇಗೆ ಬಹಳ ಅಸಹಾಯಕರಾಗಿ ಯಾರ ಮುಂದೆಯೂ ತಮ್ಮ ವೇದನೆಯನ್ನು ಹೇಳಿಕೊಳ್ಳಲಾರದೆ ಇರುವಂಥ ಜನರಿಗೆ ಆತನು ನ್ಯಾಯವನ್ನು ತೀರಿಸಿದ್ದಾನೆ. ರಕ್ತಕುಸುಮ ರೋಗಿ, ಶರೀರದಲ್ಲಿ ಬಲಹೀನತೆ ಅನುಭವಿಸ್ತಾ ವೈದ್ಯರಿಂದ ವೈದ್ಯರು ಎಂಬುದಾಗಿ ಹೋಗಿ ತನ್ನ ಹಣವನ್ನೆಲ್ಲ ಕಳಕೊಂಡು ಯಾರಿಂದಲೂ ನ್ಯಾಯ ತನಗೆ ಬೇಕಾದ ಸ್ವಸ್ಥತೆಯನ್ನು ಪಡ್ಕೊಳ್ಳಿಕ್ಕಾಗದೆ, ತನ್ನ ಸಮಸ್ಯೆಯನ್ನು ಯಾರಿಗೂ ಹೇಳಿಕೊಳ್ಳಿಕ್ಕಾಗದೆ, ಆಕೆ ಸ್ವಾಮಿಯ ಉಡುಪಿನ ಗೊಂಡೆನಾದರೂ ಮುಟ್ಟಿದ್ರೆ ನಾನು ಗುಣವಾಗ್ತೇನೆ ಎಂಬುದಾಗಿ ತಾನು ಬಲಹೀನತೆಯಲ್ಲಿ ತನ್ನ ಕೊನೆಯ ಪ್ರಯತ್ನವೆಂಬಂತೆ ಆಕೆ ಯೇಸು ಕ್ರಿಸ್ತನ ಉಡುಪಿನ ಗೊಂಡೆಯನ್ನು ಮುಟ್ಟುವಾಗ ಆಕೆಗೆ ಸ್ವಸ್ಥತೆ ಪ್ರಾಪ್ತವಾಯಿತು. ಅನೇಕರು ಕುಷ್ಠರೋಗಿ ಮನೆಯನ್ನು ಎಲ್ಲವನ್ನ ಕಳ್ಕೊಂಡು, ಆರೋಗ್ಯವನ್ನು ಕಳ್ಕೊಂಡು, ಬಹಳ ವೇದನೆಯಿಂದ ಬಂದು ನನಗೆ ಮನಸ್ಸಿದ್ರೆ ನಾನು ಶುದ್ಧ ಮಾಡಬಲ್ಲ ಎಂಬುದಾಗಿ ಕೇಳಿಕೊಂಡ್ರೆ, ಯೇಸು ನನಗೆ ಮನಸ್ಸುಂಟು, ಶುದ್ಧವಾಗಿ ಎಂಬುದಾಗಿ ಮಮತೆಯಿಂದ ಕನಿಕರದಿಂದ ಆತನನ್ನು ಸ್ಪರ್ಶಿಸ್ತಾನೆ. ಕೂಡಲೇ ಆತನು ಶುದ್ಧನಾಗ್ತಾನೆ. ಹೀಗೆ ಎಷ್ಟೋ ಮಂದಿ, ಒಬ್ಬ ದುರಾಚಾರದ ಹೆಂಗಸ್ಸು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಲೆಂಬುದಾಗಿ ಆಕೆಯನ್ನು ಹಿಡ್ಕೊಂಡು ಬಂದಿದ್ದಾರೆ. ಎಂತಹ ಅನ್ಯಾಯ! ಒಬ್ಬ ಕಳ್ಳ ಕದ್ದಿದ್ದಾನೆ ಎಂಬುದಾಗಿ ಒಬ್ಬನನ್ನು ಎಳ್ಕೊಂಡು ಬರ್ಬೋದು, ಆದರೆ ವ್ಯಭಿಚಾರದಲ್ಲಿ ಇದ್ದಾರೆ ಎಂಬುದಾಗಿ ಒಬ್ಬರನ್ನು ಕರೆತರಲಿಕ್ಕೆ ಸಾಧ್ಯವಿಲ್ಲ. ಅದು ಇಬ್ಬರು ಸೇರಿ ಮಾಡುವಂಥ ಕಾರ್ಯ. ಆದರೆ ಆ ಜನರು ಈಕೆಯನ್ನು ಮಾತ್ರ ಎಳ್ಕೊಂಡು ಬಂದಿದ್ದಾರೆ. ಯೇಸು ಕ್ರಿಸ್ತನ ಬಳಿಗೆ ತಂದು ಮೋಶೆ ಧರ್ಮಶಾಸ್ತ್ರದಲ್ಲಿ ಇಂಥವ್ರ ಮೇಲೆ ಕಲ್ಲೆಸಬೇಕೆಂಬುದಾಗಿ ಹೇಳಿಯದೆ ನೀನೇನು ಹೇಳ್ತಿ ಎಂಬುದಾಗಿ ಯೇಸುವನ್ನು ಪರೀಕ್ಷಿಸುವಾಗ ಯೇಸು ಕ್ರಿಸ್ತನು ನೆಲದ ಮೇಲೆ ಬರೆಯುತ್ತಾ ಕುಳಿತು ಆತನು ಹೇಳ್ತಾನೆ, ನಿಮ್ಮಲ್ಲಿ ತಪ್ಪಿಲ್ಲದವರು ಆಕೆ ಮೇಲೆ ಕಲ್ಲೆಸಿಬಹುದು. ಎಷ್ಟೋ ಹೊತ್ತಿಗೆ ತಲೆ ಎತ್ತಿ ನೋಡುವಾಗ ಅಲ್ಲಿ ಒಬ್ಬರೂ ಇಲ್ಲ. ಹಿರಿಯರಿಂದ ಕಿರಿಯರವರೆಗೂ ಎಲ್ಲರೂ ಆ ಕಲ್ಲುಗಳನ್ನ ಅಲ್ಲಿ ಹಾಕಿ ಎಲ್ಲರೂ ಹೊರಟು ಹೋಗಿದ್ದಾರೆ. ಯೇಸು ಕ್ರಿಸ್ತನು ಹೇಳ್ತಾನೆ, ಅಮ್ಮ, ನಾನು ನಿನಗೆ ಶಿಕ್ಷೆ ವಿಧಿಸ್ತಿಲ್ಲ, ನೀನು ಪಾಪ ಮಾಡಬೇಡ, ಹೋಗು. ಯೇಸುವಿನಲ್ಲಿ ಪಾಪವಿಲ್ಲ, ಆದರೆ ಆತನು ಆಕೆಗೆ ಶಿಕ್ಷೆ ವಿಧಿಸಲಿಲ್ಲ. ಯೇಸು ಕ್ರಿಸ್ತನು ಬಾಯಿ ತೆರೆದು ಧರ್ಮವನ್ನು ನಡೆಸಿದ್ದಾನೆ. ದೀನ ದರಿದ್ರರಿಗೆ ಆತನು ನ್ಯಾಯವನ್ನು ತೀರಿಸಿದ್ದಾನೆ. ಎಂದಿಗೂ ಆತನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮ್ಮ ಪ್ರತಿಯೊಬ್ಬೊಬ್ಬರಿಗಾಗಿ ವಿಜ್ಞಾಪಿಸುತ್ತಾ ನಮಗೆ ನ್ಯಾಯ ದೊರಕುವಂತೆ ತಂದೆ ದೇವರ ಬಳಿ ಆತನು ಪ್ರಾರ್ಥಿಸುತ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಸೇವೆ ಕ್ರಿಸ್ತನ ಸಭೆಯಿಂದ ಮುಂದುವರಿಯಲಿ, ನಮ್ಮಿಂದ ಅದು ಮುಂದುವರಿಯಲಿ.
ಪ್ರಾರ್ಥನೆ ಸೇವೆಯಲ್ಲಿ ಅದು ಮುಂದುವರಿಯಲಿ. ನ್ಯಾಯ ದೊರಕಬೇಕಾದ ಜನರಿಗೆ ನ್ಯಾಯ ದೊರಕುವಂತೆ ಯೇಸುಕ್ರಿಸ್ತನ ಜೊತೆಗೂಡಿ ನಾವು ಪ್ರಾರ್ಥಿಸೋಣ. ನಾನಾ ವಿಧವಾಗಿ ಅದ್ಭುತಗಳಿಗಾಗಿ ತವಕಿಸುವಂಥ ಜನರ ಬಳಿಗೆ ಹೋಗಿ ಯೇಸು ಕೃಪೆಯಿಂದ ಮಾಡಿದ ಸೇವೆ ಅದನ್ನು ನಾವು ಕೃಪೆಯಿಂದ ಅವರಿಗೆ ತಲುಪುವಂತೆ, ಆತನಿಂದ ಉಚಿತವಾಗಿ ಹೊಂದಿದ ವರದಾನಗಳನ್ನ ನಾವು ಜನರಿಗೆ ಉಚಿತವಾಗಿ ಲಾಭವಾಗುವಂತೆ ನಾವು ಅದಕ್ಕಾಗಿ ಪ್ರಯಾಸ ಪಡೋಣ. ಇದರ ಅವಶ್ಯಕತೆ ಈಗ ಇದೆ. ನಾನಾ ವಿಧವಾಗಿ ಬಾಧೆಪಡುವ ಜನರಿಗೆ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಬೇಕಾದ ಜವಾಬ್ದಾರಿಗಳು ತುಂಬ ಇದೆ. ಅವುಗಳನ್ನ ಮಾಡುವುದಕ್ಕಾಗಿ ದೇವರಾತ್ಮನ ಬಲಪಡಿಸಲು ವಾಕ್ಯವನ್ನು ಓದಿ, ವಾಕ್ಯದಿಂದ ನಾವು ತಕ್ಕ ಮಾತುಗಳನ್ನ ತೆಗೆದುಕೊಂಡು ಜನರಿಗೆ ತಲುಪಿಸುವುದಕ್ಕೂ, ಮೊಣಕಾಲುಗಳಲ್ಲಿ ನಿಂತವರಿಗೆ ದೇವರಿಂದ ನ್ಯಾಯ ದೊರಕಿಸಿಕೊಡುವುದಕ್ಕೂ ಮತ್ತು ಅವರವರಿಗೆ ದೊರಕಬೇಕಾದ ನ್ಯಾಯ ದೊರಕುವಂತೆ, ಅದ್ಭುತ ಸೂಚಕ ಕಾರ್ಯಗಳ ಮೂಲಕ ದೊರಕುವಂತೆ ಅಥವಾ ಕಾನೂನಿನ ಸಮರದಲ್ಲಿ ಅವರಿಗೆ ದೊರಕುವಂತೆ ಪ್ರಯಾಸ ಪಡುವುದಕ್ಕೆ ದೇವರು ನಮ್ಮನ್ನು ಬಲಪಡಿಸಲಿ. ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಮಹಾಕೃಪೆಯ ಪರಲೋಕ ತಂದೆ, ನೀನು ಕೊಡುವಂಥ ಅಪ್ಪಣೆಯನ್ನು, ಈ ಆಜ್ಞೆಯನ್ನು ನೆರವೇರಿಸೋದಕ್ಕೆ ಕ್ರಿಸ್ತನ ಸಭೆಯನ್ನು ಬಲಪಡಿಸು, ನಮ್ಮನ್ನು ಬಲಪಡಿಸು ಸ್ವಾಮಿ. ಬಾಯಿಲ್ಲದವರಿಗೆ ಹಾಳಾಗಿ ಹೋಗುತ್ತಿರುವವರೆಲ್ಲರಿಗೆ ನ್ಯಾಯ ದೊರಕುವಂತೆ ನಾವು ಬಾಯಿ ತೆರೆಯುವಂತೆ ನೀ ನಮ್ಮನ್ನು ಬಲಪಡಿಸು. ಬಾಯಿ ತೆರೆದ ಧರ್ಮವನ್ನು ನಡೆಸುವುದಕ್ಕೂ ದೀನದರಿದ್ರಿಗೆ ನ್ಯಾಯವನ್ನು ತೀರಿಸುವುದಕ್ಕೂ ನೀ ನಮ್ಮನ್ನು ಬಲಪಡಿಸು. ಕರ್ತನೆ, ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಕರ್ತನಾದ ಯೇಸು ನೀನು ಮಾಡಿದ ಸೇವೆಯನ್ನು ಕ್ರಿಸ್ತನ ಸಭೆಯಾಗಿ ನಾವು ಮುಂದುವರಿಸಲು ಕರ್ತನೆ ನಿನ್ನ ವಿಶೇಷ ಕೃಪೆಯನ್ನು, ಅಭಿಷೇಕವನ್ನು ನಮಗೆ ಅನುಗ್ರಹಿಸು. ಮೊಣಕಾಲುಗಳಲ್ಲಿ ನಿಂತು ನಿನ್ನೊಂದಿಗೆ ನಾವು ಪ್ರಾರ್ಥಿಸುವುದಕ್ಕೂ, ಕರ್ತನೆ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವುದಕ್ಕೂ, ಯಾವ್ಯಾವ ವಿಧದಲ್ಲಿ ಕರ್ತನೆ ನಿನ್ನ ಜನರಿಗೆ ನಾವು ನ್ಯಾಯವನ್ನು ದೊರಕಿಸಿಕೊಡಬೇಕಾದನ್ನು ಮಾಡುವುದಕ್ಕೆ ಕ್ರಿಸ್ತನ ಸಭೆಯನ್ನು ಕ್ರಿಯಾಶೀಲನಾಗಿ ಮಾಡು ಸ್ವಾಮಿ. ಈ ಒಂದು ಸೇವೆಯಲ್ಲಿ ಕ್ರಿಸ್ತನ ಸಭೆ ಯಶಸ್ಸು ಕಾಣಲಿ, ದೇಶದಲ್ಲಿ ಯಶಸ್ಸು ಕಾಣಲಿ. ಆಶೀರ್ವದಿಸಿ ನಡೆಸು. ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.